ತೋರಿಕೆಯ ತರದ ಈ ರೀತಿಯ ಅಂದ್ರೆ ಸಾಮಾಜಿಕವಾಗಿ ರೋಡಲ್ಲಿ ಪಬ್ಲಿಕ್ ಆಗಿ ಬಹಿರಂಗವಾಗಿ ತೋರಿಕೆಯ ರೀತಿಯ ಈ ಕ್ರಿಯೆಗಳು ಏನ್ ಮಾಡ್ತಿದ್ದೀರಾ, ಇದ್ಯಾಕ ನಮಗೆ ಅಷ್ಟು ಸಮಂಜಸ ಅಂತ ಅನ್ನಿಸ್ತಿಲ್ಲ. ನೀವು ಇದೇ ವೈರಲ್ ಮಾಡಿ ಅಂತ ಹೇಳೋರು ನೀವು. ನಿಮ್ದು NDPS ಆಕ್ಟ್ ಅಲ್ಲಿ ಅರೆಸ್ಟ್ ಆದಾಗ 2020ರಲ್ಲಿ ನವೆಂಬರ್ 3ನೇ ತಾರೀಕು ಅರೆಸ್ಟ್ ಆಗ್ತಿರಲ್ಲ, ಅವಾಗ ಮೀಡಿಯಾದವ್ರು ನಿಮ್ಮ ಹತ್ರ ಬಂದಾಗ ಹೇಳಿದ್ರ ವೈರಲ್ ಮಾಡಿ ಇದನ್ನು ಕೂಡ ನನ್ನ ಘನತೆ ಇವತ್ತು ಇಡೀ ರಾಜ್ಯದಲ್ಲಿ ಬೀದಿ ಪಾಲಾಗಿದೆ, ನಾನು ಏನ್ ಕೆಲಸ ಮಾಡ್ತಿದ್ದೆ ಇಷ್ಟು ದಿನ ಇವತ್ ಬಹಿರಂಗ ಆಗಿದೆ ಅಂತ. ಮೂಲ ರಾಗಿಣಿಯರೇ ಅವ್ರು ನಾನು ಆಗ್ಲೇ ಹೇಳ್ದೆ, ಮಧ್ಯಪ್ರದೇಶದವರು, ಮೂಲ ಕರ್ನಾಟಕದವ್ರು ಏನಲ್ಲ, ರಾಗಿಣಿ ದ್ವಿವೇದಿ. ಅವರ ತಂದೆ ಬಂದು ಮಿಲಿಟರಿಯಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿದ್ರು. ರಾಗಿಣಿಯವ್ರ ತಂದೆ ಪಾಪ, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಅಲ್ಲಿಂದ ಕರ್ನಾಟಕಕ್ಕೆ ಬರ್ತಾರೆ, ಇವರು ಮಾಡಲಿಂಗ್ ಕ್ಷೇತ್ರಕ್ಕೆ ಬರ್ತಾರೆ. ಪ್ರಸಾದ್ ಬಿದ್ದಪ್ಪ ಅವ್ರ ಜೊತೆ ಪರಿಚಯ ಆಗ್ತದೆ. ಅಲ್ಲಿಂದ ಅವ್ರು ಬಹಳಷ್ಟು ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಹೋಳಿ ಅಂತ ಒಂದು ಸಿನಿಮಾ ಬರುತ್ತೆ ಅವ್ರಿಗೆ, ತುಂಬಾ ಜನ ಗೊತ್ತಿಲ್ಲ. ಅದು ಮೊದಲನೇ ಸಿನಿಮಾ ಹಾಕಿದ್ದು ಹೋಳಿ, ಅದು ರಿಲೀಸೇ ಆಗಲ್ಲ. ಆ ಹೋಳಿ ಸಿನಿಮಾದ ಆಡಿಷನ್ ನಲ್ಲಿ ಇವರ ಫೋಟೋ ಒಂದ್ ಕಡೆ ಸುದೀಪ್ ಅವ್ರಿಗೆ ರೀಚ್ ಆಗುತ್ತೆ. ಸುದೀಪ್ ಅವ್ರಿಗೆ ಹೋದಾಗ ಅವರು ವೀರಮದಕರಿ ಆಡಿಷನ್ ನಡೀತಿರ್ತದೆ. ಆಗ ವೀರಮದಕರಿ ಸಿನಿಮಾಗೆ ಸುದೀಪ್ ಅವರು ರಾಗಿಣಿ ಅವ್ರನ್ನ ಆಯ್ಕೆ ಮಾಡ್ತಾರೆ. ಅದು ಆಕೆ ಮೊದಲ ರಿಲೀಸ್ ಆದ ಚಿತ್ರ ಯಾವುದು, ವೀರಮದಕರಿ. ಅದು ಚೆನ್ನಾಗಿ ಅವ್ರಿಗೆ ಸಕ್ಸಸ್ ಆಗ್ತದೆ, ರಾಗಿಣಿ ಅವ್ರಿಗೆ ಹೆಸರು ಬರುತ್ತೆ. ಅದಾದ್ಮೇಲೆ ಕಂಟಿನ್ಯೂ 2ನೇ ಸಿನಿಮಾ ಮಾಡ್ತಾರೆ ಸುದೀಪ್ ಸರ್ ಜೊತೆಗೆ, ಕೆಂಪೇಗೌಡ ಅಂತ ಹೇಳಿ. ಅದು ಚೆನ್ನಾಗಿ ಒಳ್ಳೆ ಕಮರ್ಷಿಯಲ್ ಹಿಟ್ ಆಗ್ತದೆ. ಈ ಹಿಟ್ ಆಗ್ತವೆ ಇವೆಲ್ಲ ಅಂತಂದ್ರೆ ಯಾರು ಜನರುಗಳು, ನಮ್ಮ ಕನ್ನಡಿಗರು ಮಾಡಿರೋದು, ಹಿಟ್ ಮಾಡಿರೋದು. ಕನ್ನಡಿಗರು ಕೊಟ್ಟಿರೋ 100 ರೂಪಾಯಿ ಟಿಕೆಟ್ ದುಡ್ಡು, 80 ರೂಪಾಯಿ ಟಿಕೆಟ್ ದುಡ್ಡು, ಅಥವಾ ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು 50 ರೂಪಾಯಿ ಕೊಟ್ಟಿದಾರಲ್ಲ, ಈ ಎಲ್ಲಾ ದುಡ್ಡಿಗೆ ನೀವು ಉತ್ತರದಾಯಿತ್ವ ಇದ್ದೀರಾ. ನೀವು ಸಾರ್ವಜನಿಕ ಜೀವನದಲ್ಲಿ ಇದ್ದೀರಾ, ಕಲಾ ಜೀವನದಲ್ಲಿ ಇದ್ರೆ ಯು ಶುಡ್ ಆನ್ಸರಬಲ್ ಟು ಅಸ್. ನಾನು ಪಬ್ಲಿಕ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನೀವೊಬ್ರು ನಟಿಯಾಗಿ ಗುರುತಿಸ್ಕೊಂಡವರು, ಆ ನಟಿಯನ್ನ ಒಂದು ಐಡೆಂಟಿ ಕಾರ್ಡ್ ನ ಇಟ್ಕೊಂಡು ನೀವು ಅದನ್ನ ಬಿಟ್ಟು ಹೊರತುಪಡಿಸಿ ಮಾಡಿದಿರಲ್ಲ ಕೆಲಸಗಳು, ಏನೇನ್ ಮಾಡ್ಕೊಂಡ್ ಬರ್ತಿದ್ದಾರೆ. ನಮಗ್ ಬಂದಿರೋ ಅಷ್ಟು ಮಾಹಿತಿ ಪ್ರಕಾರ ನೀವು ಆ ಒಂದು NDPS ಆಕ್ಟ್ ನಲ್ಲಿ ಅರೆಸ್ಟ್ ಆಗೋ ತನಕ ನೀವು ಮಾಡ್ತಕ್ಕಂತ ಅಷ್ಟು ಕೆಲಸಗಳು ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಒಬ್ಬ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡೋ ಒಬ್ಬ ಕ್ಲರ್ಕ್ BK ರವಿಶಂಕರ್ ಅಂತ ಹೇಳಿ, ಅಂದ್ರೆ ಅವನೊಬ್ಬ ಕ್ಲರ್ಕ್. ನೀನೊಬ್ಬ ದೊಡ್ಡ ನಟಿ ಅಂತ ನೀವ್ ಹೇಳ್ಕೊತೀರಾ, ನಮ್ಗೇನ್ ಆತರ ಏನ್ ಅನ್ಸಿಲ್ಲ, ಅದು ನೀವ್ ಹೇಳ್ಕೋಬಹುದು ಅಷ್ಟೇನೆ, ಆಯ್ತಾ. ಅಂತ ಒಬ್ಬ ಕ್ಲರ್ಕ್ ಅನ್ನು ಕೂಡ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಮೂಲಕ ಒಂದು ನೋಡಿ, ಈ ನಾರ್ಕೋಟಿಕ್ಸ್ ಏನ್ NDPS ಆಕ್ಟ್ ಬರ್ತದೆ, ಬಹಳ ಸರ್ ಅದು ತುಂಬಾ ಸೀರಿಯಸ್ ಆಕ್ಟ್. ಅದು ತುಂಬಾ ಏನಪ್ಪಾ ಅಂತಂದ್ರೆ ಡ್ರಗ್ಸ್ ನ ನೀವು ಉಪಯೋಗಿಸೋದು, ಆಮೇಲೆ ಡ್ರಗ್ಸ್ ನ ಇನ್ನೊಬ್ಬರಿಗೆ ಮಾರೋದು. ಡ್ರಗ್ಸ್ ಪೆಡ್ಲರ್ ಅಂತಂದ್ರೆ ಈಗ ನಿಮ್ಗೆ ಯಾರ ಕಡೆಯಿಂದನೂ ಡ್ರಗ್ಸ್ ಬರ್ತದೆ, ನೀವು ಆ ಡ್ರಗ್ಸ್ ನ ಇನ್ನೊಬ್ರು ಸಪ್ಲೈ ಮಾಡ್ತೀರಾ, ಅವನು ಇನ್ನೊಬ್ಬಂಗ್ ಮಾಡ್ತಾನೆ. ಚೈನ್ ಲಿಂಕ್ ತರ ಇರೋದನ್ನ ಈ ಭಾಷೆಯಲ್ಲಿ ಏನಂತ ಕರಿತೀವಿ ಅಂದ್ರೆ ಡ್ರಗ್ಸ್ ಪೆಡ್ಲರ್ಸ್ ಅಂತ ಕರೀತಾರೆ. ಸೊ ನಾರ್ಕೋಟಿಕ್ಸ್, ಡ್ರಗ್ಸ್, ಸೈಕೋಪಾಥಿಕ್ ಸಬ್ಸ್ಟಾನ್ಸ್ ಅಂತ ಬರ್ತದೆ. ತುಂಬಾ ಇದು ಎಂತ ಸೆಕ್ಷನ್ ಅಂತಂದ್ರೆ ನಿಮಗೆ ಇದರಲ್ಲಿ ನಾನು ಹೇಳ್ತೀನಿ ಕೇಳಿ. ಸೊ ಅಂಡರ್ ಸೆಕ್ಷನ್ 21A ಪ್ರಕಾರ NDPS ಆಕ್ಟ್ ಅಲ್ಲಿ ಅಪ್ ಟು 10 ವರ್ಷದ ತನಕ ಜೈಲು ಶಿಕ್ಷೆ ಇದೆ. ಅವ್ರಿಗೆ ಆಗ್ಬೇಕಾಗಿತ್ತು. ಯಾಕೆಂದ್ರೆ ರಾಗಿಣಿ ಅವರು ಈ ವಿಚಾರದಲ್ಲಿ ಅರೆಸ್ಟ್ ಆದಾಗ ನೋಡಿ, ನಾವ್ ಯಾಕೆ ಇವರು ಅರೆಸ್ಟ್ ಆದ್ರು ಅಂತಾನೆ ಮಾತಾಡ್ತೀವಿ ಅಂದ್ರೆ, ಅವರು ಆಗ ಡ್ರಗ್ ಪೆಡ್ಲರ್ ಆಗಿ ಸಿಗಾಕೊಂಡಾಗ ಅದು ಮಾಡ್ತಿ ಸುಮಾರು ವರ್ಷಗಳಿಂದ ಸಿಗಾಕೊಂಡಿದ್ದಷ್ಟೇ 2020 ನವೆಂಬರ್ 4ರಲ್ಲಿ ಅರೆಸ್ಟ್ ಆಗಿದ್ದು. ಬಟ್ ಅದನ್ನ ಅವರು ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿದ್ರು ಅಂದ್ರೆ, ಪೊಲೀಸರು ಹೇಳಿರೋ ಪ್ರಕಾರ, ಕಮಿಷನರ್ ಸಂದೀಪ್ ಪಾಟೀಲ್ ಅವರು ಮತ್ತೆ ಕಮಲ್ ಪಂತ್ ಅವಾಗ ಕಮಿಷನರ್ ಆಗಿದ್ರು. ಸಂದೀಪ್ ಪಾಟೀಲ್ ಅವರು ಕ್ರೈಮ್ಗೆ ಕಮಿಷನರ್ ಇದಾಗಿದ್ರು. ಅವರು ಹೇಳಿರೋ ಪ್ರಕಾರ ಅವರು ರಾಗಿಣಿ ಅವರ ಮನೆಗೆ ಯಲಹಂಕದಲ್ಲಿರೋ ಫ್ಲಾಟ್ಗೆ ಅವರು ರೈಡ್ ಮಾಡಿದಾಗ ಅಲ್ಲಿ ಸಿಗರೇಟಿನ ಒಳಗಡೆ ಡ್ರಗ್ಸ್ ನ ಹಲವಾರು ಅಂಶಗಳನ್ನ ಅಳವಡಿಸಿ ಅದಕ್ಕೆ ಪ್ಯಾಕ್ ಮಾಡಿ ಇಟ್ಟಿದ್ರು. ಅದರ ಜೊತೆಗೆ ಹಲವಾರು ವಸ್ತುಗಳನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಸೊ ಇಟ್ಸ್ ವಿತ್ ಆಲ್ ರೆಕಾರ್ಡ್ಸ್ ಇದು. ಸೊ ಇದನ್ನೆಲ್ಲ ಇದನ್ನ ಎವಿಡೆನ್ಸ್ ಗಳನ್ನ ವಶಪಡಿಸ್ಕೊಂಡ ನಂತರ ಆಕೆ ಮನೆಯಿಂದ, ಫ್ಲಾಟ್ ಇಂದ ಆಕೆಯನ್ನ ಡಿಟೈನಿಂಗ್ ಮಾಡಿದ್ದು. ಆಗ ಹೊರಗಡೆ ಬರ್ತದೆ ಹೆಸರು BK ರವಿಶಂಕರ್ ಅಂತ ಹೇಳಿ, ರಾಹುಲ್ ಶೆಟ್ಟಿ ಅಂತ ಹೇಳಿ. ಇವ್ರಗಳ್ದೆಲ್ಲ ಮೂಲ ಏನು ಅಂತಂದ್ರೆ, ಅವನು ಡೆಲ್ಲಿ ಮೂಲದವನು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಇಮಾನ್ ಖತ್ರಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಗಾಲಾ ಪಾರ್ಟಿಗಳು ಅಂತ ಆಯೋಜನೆ ಮಾಡೋದು. ಅಲ್ಲಿ ತುಂಬಾ ಬಹಳಷ್ಟು ಶ್ರೀಮಂತರ ಮಕ್ಕಳುಗಳು, ರಾಜಕಾರಣಿಗಳ ಮಕ್ಕಳುಗಳು ಬಂದಲ್ಲಿ ರಾತ್ರಿ ಹೊತ್ತು, ಅದರಲ್ಲೂ ವೀಕೆಂಡ್ ಅಲ್ಲಿ ಅವರಲ್ಲಿ ದೇ ಆರ್ ಟೇಕಿಂಗ್ ಡ್ರಗ್ಸ್, ಅವ್ರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ. ಸೊ ಅಂತವರ ಸಂಪರ್ಕ ಬೇಕು, ಅಲ್ಲಿಗೆ ಸಪ್ಲೈ ಮಾಡಿ ಅವ್ರ ಮೂಲಕ ತಮ್ಮ ಇವರು ಜಾಲನ ವಿಸ್ತರಣೆ ಮಾಡಿದ್ರೆ ದೇ ಆರ್ ಮೇಕಿಂಗ್ ದಟ್ ಮನಿ. ದಟ್ಸ್ ಆಲ್. ಇವರ ಹೆಸರು ಬಂದಿರೋದು ಸಿನಿಮಾದಿಂದ. ನೀವು ಸಿನಿಮಾ ಮಾಡೋದಕ್ಕೆ, ಕನ್ನಡ ಜನರು ನೋಡೋವತ್ತಿಗೆ ನಿಮಗೆ ಹೆಸರು ಬಂದಿದೆ. ನೀವು ಅದನ್ನ ಉಪಯೋಗಿಸ್ಕೊಂಡು
ಅಂದ್ರೆ ನಟಿಯಿಂದಾಗ ಯೂಶಲಿ ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ. ಈಗ ಯಾರೋ ಒಬ್ಬ ಫೇಸ್ ವ್ಯಾಲ್ಯೂ ಇಲ್ದಿರೋ ವ್ಯಕ್ತಿ ಅಥವಾ ಒಬ್ಳು ಹೆಣ್ಮಗಳು ನಾನು ಈ ತರ ಏನೋ ಪಾರ್ಟಿ ಮಾಡ್ತೀನಿ ಇನ್ನೇನೋ ಮಾಡ್ತೀನಿ ಯಾರು ಸ್ಪಂದಿಸಲ್ಲ ಅಷ್ಟು. ನಿಮ್ಗೆ ಸೊಸೈಟಿಲಿ ಏನೋ ನೇಮ್ ಬಂದಿದೆ ಅಂದಾಗ, ಅದ್ರಲ್ಲೂ ಫಿಲಂ ಆಕ್ಟರ್ ಅಂದಾಗ ಯೂಶಲಿ ಅಭಿಮಾನಿಗಳು ಅಥವಾ ಸಾರ್ವಜನಿಕರು ಒಂದು ಬೇರೆ ತರನೇ ರಿಯಾಕ್ಟ್ ಮಾಡ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಪಾರ್ಟಿಗಳನ್ನ ಮಾಡಿ, ಇದೆಲ್ಲ ಮೀಡಿಯಾದಲ್ಲಿ ಬಂದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.